ಹಾಯ್ ಫ್ರೆಂಡ್ಸ್, ಇವತ್ತಿಂದ HTML ಸೀರೀಸ್ನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಏನಂದ್ರೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ HTMLನ ಫುಲ್ ಕವರ್ ಮಾಡೋಕ್ಕೆ. ಇವತ್ತು ಸೀರೀಸ್ನ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ಏನು ಕವರ್ ಮಾಡ್ತೀವಿ ಅಂತಂದ್ರೆ ಫುಲ್ ಬೇಸಿಕ್ ಪ್ರೀ ರಿಕ್ವಿಸಿಟ್ HTMLನ ಕಲಿಯೋಕೆ ಏನೇನು ಬೇಕು ಅದನ್ನ ನೋಡೋಣ. ಇವಾಗ ಫಸ್ಟಿಗೆ ಏನಂತಂದ್ರೆ HTMLಗೆ ಹೋಗೋಕ್ಕಿಂತ ಫಸ್ಟ್ ನಾವೇನ್ ಮಾಡ್ಬೇಕಂತಂದ್ರೆ ಕ್ಲೈಂಟ್ ಮತ್ತೆ ಸರ್ವರ್ನ ಆರ್ಕಿಟೆಕ್ಚರ್ನ ನೋಡಬೇಕು. ಏನಿಲ್ಲ, ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂದ್ರೆ ಸಿಂಪಲ್. ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ನಾನು HTML ಪೇಜ್ ವರ್ಕ್ ಹೆಂಗಾಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೋದು ನಾವು ನೆಕ್ಸ್ಟ್ HTML ಪೇಜಸ್ನ ಕ್ರಿಯೇಟ್ ಮಾಡ್ಬೋದು. ಹೌದಾ? ಇವಾಗ ಫಸ್ಟಿಗೆ ಏನಂದ್ರೆ ಕ್ಲೈಂಟ್ ಅಂದ್ರೆ ಏನು, ಸರ್ವರ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಫಸ್ಟಿಗೆ ಇವಾಗ ಕ್ಲೈಂಟ್ ಅಂತಂದ್ರೆ ಸಿಂಪಲ್, ನೀವು ಏನು ನಿಮ್ಮ ಮೊಬೈಲ್ಸ್ ಆಗಿರ್ಬೋದು, ನಿಮ್ಮ ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ ಆಗಿರ್ಬೋದು, ಅದನ್ನ ಏನಂತ ಕರಿತೀವಿ, ಒಂದು ಕ್ಲೈಂಟ್ ಅಂತ ಕರಿತೀವಿ. ಇಲ್ಲಿ ನಾನು ಡಯಾಗ್ರಾಮಲ್ಲಿ ತೋರಿಸಿರೋ ಪ್ರಕಾರ ಏನಂತಂದ್ರೆ ಕ್ಲೈಂಟ್. ಇವಾಗ ನಾನು ಏನೇ ಒಂದು ರಿಕ್ವೆಸ್ಟ್ ನ ಕಳಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಸೈಡ್ ಏನಂತ ಇರುತ್ತೆ, ಕ್ಲೈಂಟ್ ಅಂತ ಇರುತ್ತೆ, ಒಂದ್ ಕಡೆ ಸರ್ವರ್ ಅಂತ ಇರುತ್ತೆ. ಸರ್ವರ್ ಅಂದ್ರೆ ಅದೇನು ಡಿಫ್ರೆಂಟ್ ಅಲ್ಲ, ಅದು ಕೂಡ ಒಂದು ಕಂಪ್ಯೂಟರ್. ಬಟ್ ಏನಂತಂದ್ರೆ ಕ್ಲೈಂಟ್ಗೂ ಸರ್ವರ್ಗೂ ಡಿಫ್ರೆನ್ಸ್. ಸರ್ವರ್ ಅಂತಂದ್ರೆ ಒಂದು ದೊಡ್ಡ ಸಿಸ್ಟಮ್ ಇರುತ್ತೆ, ದೊಡ್ಡ ಸಿಸ್ಟಮ್, ಸಖತ್ತು ಲೊಕೇಶನ್ಸ್ ಅಲ್ಲಿ ಸರ್ವರ್ಸ್ ಗಳೇ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಾವು ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀವಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ತೋರಿಸೋ ತರ ಗೂಗಲ್ ಅಲ್ಲಿ ಏನ್ ಮಾಡಿದೆ ನಾನು, ಯಾವ್ದೋ ಒಂದು ಪೇಜಸ್ ನ ಬೇಕು ನನ್ಗೆ, ಮೂವೀಸ್ ಅಂತ ಹೊಡೆದು ಎಂಟರ್ ಹೊಡೆದ್ರೆ ನನ್ಗೆ ಏನ್ ಬಂತು, ಒಂದು ಪೇಜ್ ಫೆಚ್ ಆಯ್ತು. ಹೌದಾ? ಇದು ಹೇಗ್ ಫೆಚ್ ಆಯ್ತು ಅಂತಂದ್ರೆ, ನಾನು ಇವಾಗ ಏನು ಕ್ಲೈಂಟ್, ನಾನೇನ್ ಮಾಡಿದೆ, ಟೈಪ್ ಮಾಡ್ಬಿಟ್ಟು ಎಂಟರ್ ಹೊಡೆದ ತಕ್ಷಣ ಏನಾಗುತ್ತೆ, ನನ್ಗೆ ರಿಕ್ವೆಸ್ಟ್ ಸೆಂಡ್ ಆಗುತ್ತೆ. ಹೌದಾ? ರಿಕ್ವೆಸ್ಟ್ ಸೆಂಡ್, ಬೇರೆ ಕಂಪ್ಯೂಟರ್ಗೆ ರಿಕ್ವೆಸ್ಟ್ ಸೆಂಡ್ ಆಗಿ ಏನಾಯ್ತು, ನನ್ಗೆ ರೆಸ್ಪಾನ್ಸ್ ಬಂತು. ಫಾರ್ ಎಕ್ಸಾಂಪಲ್ ಇದು ಕ್ಲೈಂಟ್ ಸಿಸ್ಟಮ್ ಅಲ್ವಾ, ಈ ಕ್ಲೈಂಟ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿದೆ, ನಾನು ರಿಕ್ವೆಸ್ಟ್ ನ ಕಳಿಸ್ದೆ. ಇಲ್ಲಿ ರಿಕ್ವೆಸ್ಟ್ ನ ಕಳಿಸಿ ಅದು ಇಂಟರ್ನೆಟ್ ಮೂಲಕ ಏನಾಯ್ತು, ನನ್ಗೆ ಅದು ರೆಸ್ಪೆಕ್ಟೆಡ್ ಸರ್ವರ್ ಯಾವ್ದಿತ್ತು ಅದಕ್ಕೆ ರಿಕ್ವೆಸ್ಟ್ ಹೋಯ್ತು. ಅಲ್ಲಿಂದ ಏನಾಯ್ತು, ನನ್ಗೆ ಬೇಕಾದಂತ ರೆಸ್ಪಾನ್ಸ್ ಬಂತು. ಈಗ ರಿಕ್ವೆಸ್ಟ್ ಏನಪ್ಪಾ, ರಿಕ್ವೆಸ್ಟ್ ಏನಿಲ್ಲ, ನಾನು ಮೂವೀಸ್ ಅಂತ ಹೊಡೆದ್ನಲ್ಲ, ಅದು ರಿಕ್ವೆಸ್ಟ್. ಅದಕ್ಕೆ ಏನಾಯ್ತು, ಅದಕ್ಕೆ ಪರ್ಟಿಕ್ಯುಲರ್ ವೆಬ್ ಪೇಜ್ ಏನಿತ್ತು ಅದು ರೆಂಡರ್ ಆಗಿ ನನಗ್ ಬಂತು. ರೆಂಡರ್ ಅಂದ್ರೆ ಏನಿಲ್ಲ, ಅಲ್ಲಿಂದ ಫೆಚ್ ಆಗಿ ನನಗ್ ಬಂತು. ಅದನ್ನೇನಂತ ಕರಿತೀನಿ, ನಾನು ರೆಸ್ಪಾನ್ಸ್ ಅಂತ ಕರಿತೀನಿ. ಓಕೆನಾ? ಇದೇ ರಿಕ್ವೆಸ್ಟ್ ಮತ್ತೆ ರೆಸ್ಪಾನ್ಸ್ ಮೂಲಕ ಏನಾಗುತ್ತೆ, ಕ್ಲೈಂಟ್ ಮತ್ತೆ ಸರ್ವರ್ ವರ್ಕ್ ಆಗುವಂಥದ್ದು. ಓಕೆನಾ? ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಏನಂತಂದ್ರೆ HTML ಪೇಜ್ ಬಗ್ಗೆ ಏನಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಏನಂದ್ರೆ HTML ಅಂದ್ರೆ ಫುಲ್ ಫಾರ್ಮ್ ಏನ್ ಗೊತ್ತಾ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಇಲ್ಲಿದೆ ನೋಡಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದು ಹೆಸರಲ್ಲೇ ಫುಲ್ ಅರ್ಥ ಆಗುತ್ತೆ ನಿಮ್ಗೆ. ಓಕೆನಾ? ಹೈಪರ್ ಟೆಕ್ಸ್ಟ್, ಹೈಪರ್ ಅಂದ್ರೆ ಏನು, ಕಲರಿಂಗ್ ಆಗಿರುವಂತದ್ದು, ಹೈಪರ್ ಆಗಿರುವಂತದ್ದು. ಹೈಪರ್ ಟೆಕ್ಸ್ಟ್ ಅಂತಂದ್ರೆ ಮಾಮೂಲಿ ಅಕ್ಷರಗಳು ಅಂತ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಇದು ಒಂದೇನಂತ ಕರಿತೀವಿ, ಇದನ್ನ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆನಾ? ಈಗ ನಾನು ಇಲ್ಲಿರೋ ಪ್ರಕಾರ ಏನಂದ್ರೆ ನೋಡಿ, ಇಲ್ಲಿ ಈಗ ಕಂಪ್ಯೂಟರ್ ನೆಟ್ವರ್ಕ್ ಇದೇನಿದು ಹೈಪರ್ ಟೆಕ್ಸ್ಟ್, ಇದು ಬ್ಲೂ ಕಲರ್ ಅಲ್ಲಿ ಇಂಡಿಕೇಟ್ ಆಗುತ್ತೆ. ಇದ್ರ ಅರ್ಥ ಏನ್ ಗೊತ್ತಾ, ಇಷ್ಟೇ. ಈಗ ನೀನು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಇದೆಯಲ್ಲ, ಇದನ್ನ ನಾನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಾದ್ರೆ ಇದು ವೆಬ್ ಪೇಜ್ ಅಲ್ವಾ, ಇದು ಒಂದು ವೆಬ್ ಪೇಜ್. ಓಕೆನಾ? ಈ ವೆಬ್ ಪೇಜ್ ಅಲ್ಲಿ ನಾನು ಇವಾಗ ಏನಾಯ್ತು, ಮೂವೀಸ್ ಟಿಕೆಟ್, ಈ ವೆಬ್ಸೈಟ್ ಇದೆಯಲ್ಲ, ಇದು ಏನಿದು, ಈಗ ನನ್ನ ಇಟ್ಟಿದ ತಕ್ಷಣ ಓವರ್ ಆಗ್ತಾ ಇದೆಯಲ್ಲ, ಏನಂತ ಕರಿತೀನಿ ಅಂದ್ರೆ ಹೈಪರ್ ಲಿಂಕ್ ಅಂತ ಕರಿತೀನಿ. ಓಕೆನಾ? ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನನ್ಗೆ ಏನಾಯ್ತು, ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಆಯ್ತು. ಹೌದಾ? ಇದನ್ನೇನಂತ ಕರಿತೀನಿ, ನಾನು ಹೈಪರ್ ಲಿಂಕ್ ಅಂತ ಕರಿತೀನಿ. ಯಾವುದೇ ಒಂದು ಲಿಂಕ್ಗೆ ನೀವು ಕ್ಲಿಕ್ ಮಾಡಿ ಅದು ನೆಕ್ಸ್ಟ್ ಪೇಜ್ಗೆ ನ್ಯಾವಿಗೇಟ್ ಮಾಡ್ತು ಅಂತಂದ್ರೆ ಏನಂತ ಕರಿತೀವಿ, ಹೈಪರ್ ಲಿಂಕ್ಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಇವಾಗ HTML ಏನಕ್ಕೆ ಬೇಕು, ನನಗೆ ವೆಬ್ ಪೇಜಸ್ ನ ಡಿಸೈನ್ ಮಾಡೋದಕ್ಕೆ ಬೇಕು. ಓಕೆನಾ? ಆಮೇಲೆ ಏನಂತಂದ್ರೆ ಈಗ ವೆಬ್ ಪೇಜ್, ಈಗ ವೆಬ್ಸೈಟ್ ಅಂದ್ರೆ ಏನು, ವೆಬ್ಸೈಟ್ ಅಂದ್ರೆ ಇಷ್ಟೇ, ವೆಬ್ ಪೇಜ್ ಒಂದು ಪೇಜ್ ಇರತ್ತಲ್ಲ, ಒಂದು ವೆಬ್ಸೈಟಿನ ಒಂದು ಪೇಜ್ ಅನ್ನ ನಾನು ಏನಂತ ಕರಿತೀನಿ, ಒಂದನ್ನ ವೆಬ್ ಪೇಜ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ ಇದು ಒಂದು ವೆಬ್ ಪೇಜ್. ಓಕೆನಾ? ಇದನ್ನ ಇಮೇಜಸ್ ಅಂತ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜಿಗೆ ಹೋಗ್ತಲ್ಲ, ಇದು ಒಂದು ವೆಬ್ ಪೇಜ್.
ಓಕೆನಾ. ಇದೇ ತರ ವೆಬ್ ಪೇಜಸ್ ನ ಕಲೆಕ್ಷನ್ಸ್ ನ ಏನಂತ ಕರಿತೀನಿ ನಾನು, ಒಂದು ವೆಬ್ಸೈಟ್ ಆಗಿ ಮಾಡ್ತೀವಿ. ಹೌದಾ. ಈಗ ನೆಕ್ಸ್ಟ್, ಇವಾಗ ನಾನು ಯಾವಾಗಲೇ ಹೈಪರ್ ಲಿಂಕ್ಸ್ ನಾನು ಕ್ಲಿಕ್ ಮಾಡಿದ್ರು ಅದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಈ ಟ್ಯುಟೋರಿಯಲ್ಸ್ ಅಲ್ಲಿ ಏನ್ ಮಾಡೋದೆ ನೆಕ್ಸ್ಟ್ ಅಂತಂದ್ರೆ, ನಾವು HTMLs ಏನೇ ಪ್ರಾಕ್ಟೀಸ್ ಮಾಡಿದ್ರು ನಾನು ಒಂದು ಟೆಕ್ಸ್ಟ್ ಎಡಿಟರ್ ನ ಯೂಸ್ ಮಾಡ್ತೀನಿ. ಅದ್ರ ಹೆಸರು ಯಾವುದು ಅಂತಂದ್ರೆ ವಿಜುವಲ್ ಸ್ಟುಡಿಯೋ ಕೋಡ್. ವಿಜುವಲ್ ಸ್ಟುಡಿಯೋ ಕೋಡ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. VS ಕೋಡ್ ಅಂತ ನೀವು ಟೈಪ್ ಮಾಡಿದ್ರೆ ಫಸ್ಟ್ ನ ಲಿಂಕೇ ಬರುತ್ತೆ. ಓಕೆನಾ. ಇದನ್ನ ಏನಂತ ಕರಿತೀವಿ, ವಿಜುವಲ್ ಸ್ಟುಡಿಯೋ ಕೋಡ್. ಇದು ಒಂದು ಕೋಡ್ ಎಡಿಟರ್. ಇದನ್ನೇ ಯೂಸ್ ಮಾಡ್ಬೇಕು ಅಂತ ಇಲ್ಲ. VS ಕೋಡ್ ಬರುತ್ತೆ, ಸಬ್ಲೈಮ್ ಕೋಡ್ ಬರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದು ಬೇಡ ಅಂದ್ರೆ ನೋಟ್ ಪ್ಯಾಡ್ ಅಲ್ಲಿ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ನೋಟ್ ಪ್ಯಾಡ್ ಪ್ಲಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಏನಂತಂದ್ರೆ ಇದು ಮೈಕ್ರೋಸಾಫ್ಟ್ ಕಡೆಯಿಂದ ಇರುವಂತದ್ದು VS ಕೋಡ್. ಇದು ಸಖತ್ತು ಕನ್ವೀನಿಯಂಟ್. ಒಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ಡೆವಲಪರ್ಸ್ ಯೂಸ್ ಮಾಡ್ತಾರೆ ಇದನ್ನ, ಚೆನ್ನಾಗಿದೆ. ಹಂಗಾಗಿ ನೀವು ಬ್ರೌಸರ್ಗೆ ಹೋಗಿ ಏನಿಲ್ಲ, ಸಿಂಪಲ್ ಆಗಿ VS ಕೋಡ್ ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಫಸ್ಟ್ ನ ಲಿಂಕೇ ಬರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಇದರಲ್ಲಿ ಡೌನ್ಲೋಡ್ ಇದು ಕೊಟ್ಟಿದ್ದಾರೆ. ನೀವು ವಿಂಡೋಸ್ ಇದ್ರೆ ವಿಂಡೋಸಿಗೆ ಮಾಡ್ಕೊಬಹುದು, ಮ್ಯಾಕ್ ಇದ್ರೆ ಮ್ಯಾಕ್, ಇಲ್ಲಾಂದ್ರೆ ಲಿನಕ್ಸ್. ನಾನು ಇವಾಗ ವಿಂಡೋಸ್ ಇದೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಹಾಗಾಗಿ ಮಾಡ್ತಾ ಇಲ್ಲ. ಡೌನ್ಲೋಡ್ ಮಾಡಿದ ತಕ್ಷಣ ಏನ್ ಮಾಡಬೇಕು ನೆಕ್ಸ್ಟ್ ಅಂತಂದ್ರೆ, ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಂಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಇಲ್ಲಿ ಎರಡು ರೀತಿ ನೀವು VS ಕೋಡ್ ನ ಓಪನ್ ಮಾಡ್ಬೋದು. ಫಸ್ಟ್ ಏನಂತಂದ್ರೆ, ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಅಲ್ಲಿ CMD ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಒಂದು ಕಮೆಂಟ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಓಕೆನಾ. ಈ ಕಮೆಂಟ್ ಪ್ರಾಂಪ್ಟ್ ಅಲ್ಲಿ ಕೋಡ್ ಅಂತ ಹೊಡಿಬೇಕು, COD ಕೋಡ್ ಸ್ಪೇಸ್ ಕೊಟ್ಟು ಡಾಟ್ ಹೊಡಿಬೇಕು. ಆಮೇಲೆ ಎಂಟರ್ ಹೊಡೆದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅದು VS ಕೋಡ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು, ಈ ತರ ಬೇಡ ನಂಗೆ ಅಂತಂದ್ರೆ, ನೆಕ್ಸ್ಟ್ ಯಾವ್ದು ನೀವು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಿ ಅದರಲ್ಲಿ ಬಂದು ನೀವು ರೈಟ್ ಕ್ಲಿಕ್ ಕೊಟ್ಟರು ಕೂಡ ಏನಾಗುತ್ತೆ, ಓಪನ್ ವಿತ್ ಕೋಡ್ ಅನ್ನೋ ಒಂದು ಎಕ್ಸ್ಟೆನ್ಷನ್ ಇರುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ, VS ಕೋಡ್ ಡಿಫಾಲ್ಟ್ ಆಗಿ ಆ ಫೋಲ್ಡರ್ ಇಂದ ಓಪನ್ ಆಗುತ್ತೆ. ಓಕೆನಾ. ನಿಮ್ಗೆ ಯಾವ್ದು ಕನ್ವೀನಿಯನ್ಸೋ ಆ ತರ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡೋದು, ಇವಾಗ ಫಸ್ಟ್ ವೆಲ್ಕಮ್ ಪೇಜ್ ಬಂದಿದೆ, ಇದು ಅವಶ್ಯಕತೆ ಇಲ್ಲ, ಕ್ಲೋಸ್ ಮಾಡಿ. ನೆಕ್ಸ್ಟ್ ಇವಾಗ ನಾನು ಏನ್ ಮಾಡ್ತೀನಿ, ಫಸ್ಟಿಗೆ ಇಲ್ಲಿ ನಾನು ಇಲ್ಲಿ 4 ಸಿಂಬಲ್ಸ್ ಇದೆ, 4-5. ಇದ್ರಲ್ಲಿ ಏನಂತಂದ್ರೆ ಫಸ್ಟ್ ಸಿಂಬಲ್ ಏನ್ ಮಾಡಕ್ಕೆ ನಾನು ಫೈಲ್ ನ ಕ್ರಿಯೇಟ್ ಮಾಡ್ಕೊಬಹುದು. ಎರಡನೇ ಸಿಂಬಲ್ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಈಗ ನನಗೇನ್ ಬೇಕು, ಒಂದು ಫೈಲ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ನಾನು ಫಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೈಲ್ ನೇಮ್ ಏನಂತ ಕೊಡ್ತಿದ್ದೀನಿ, index.html ಅಂತ ಕೊಡ್ತಾ ಇದ್ದೀನಿ. ಎಂಟರ್ ಹೊಡೆದ್ರೆ ಏನಾಯ್ತು, ಒಂದು ಶೀಟ್ ಓಪನ್ ಆಯ್ತು. ನನಗೆ ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡೋದು ವಿತ್ ಎಕ್ಸ್ಟೆನ್ಷನ್ ಆಫ್ .html ಅಂತಂದ್ರೆ ಯಾವುದೇ HTML ಪೇಜ್ ಇದ್ರು ಅದ್ರದ್ದು ಎಕ್ಸ್ಟೆನ್ಷನ್ ಏನಿರುತ್ತೆ ಅಂದ್ರೆ .html ಅಂತ ಇರುತ್ತೆ. ಓಕೆನಾ. ಇವಾಗ ಏನಂದ್ರೆ ಇಂಡೆಕ್ಸ್ ಅಂತಾನೆ ಯಾಕೆ ಕೊಡ್ಬೇಕು, ಫೈಲ್ ನೇಮು ಬೇರೆ ಏನಾದ್ರೂ ಕೊಡ್ಬೋದಿತ್ತು, home.html ಅಂತ ಕೊಡ್ಬೋದಿತ್ತು, ಏನಾದ್ರೂ ಕೊಡ್ಬೋದಿತ್ತು ಅಲ್ವಾ. ಅದಕ್ಕೂ ಒಂದು ರೀಸನ್ ಇದೆ. ಏನಂತಂದ್ರೆ ನಾವ್ ಯಾವತ್ತೇ ವೆಬ್ ಪೇಜಸ್ ನ ಮಾಡ್ಬೇಕಾದ್ರೂ ಫಸ್ಟ್ ಸ್ಟಾರ್ಟಿಂಗ್ ಪೇಜ್, ಹೋಮ್ ಪೇಜ್ ಅಂತ ಏನಿರುತ್ತೆ ಅದು ಯಾವಾಗ್ಲೂ index.html ಅಂತಾನೆ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಸರ್ವರ್ಗಳೆಲ್ಲರನ್ನು ಕಾನ್ಫಿಗರೇಷನ್ ಹೆಂಗ್ ಮಾಡಿರ್ತಾರೆ ಅಂತಂದ್ರೆ, ಯಾವಾಗ್ಲೂ ಈ ಸರ್ವರ್ ಏನ್ ಮಾಡುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡಿದೆ, ಒಂದು ಬ್ರೌಸರ್ ಇಂದ ನಾನು ಸರ್ಚ್ ಮಾಡಿದೆ ಮೂವೀಸ್ ಅಂತ, ವೆಬ್ಸೈಟ್ ಬಂತಲ್ವಾ, ಅವಾಗ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ index.html ಪೇಜ್ ಯಾವ್ದಿದೆ ಅಂತ ಹುಡುಕುತ್ತೆ ಸರ್ವರ್, ಆ ಪೇಜ್ ಅನ್ನೇ ರೆಂಡರ್ ಮಾಡುತ್ತೆ. ಹಂಗಾಗಿ ನಾನು ಏನ್ ಮಾಡ್ಬೇಕು, ಫಸ್ಟ್ ಸ್ಟಾರ್ಟಿಂಗ್ ಪೇಜ್ ಯಾವ್ದಿದೆ ಅದನ್ನ ನಾನು index.html ಅಂತ ಕೊಡ್ಬೇಕು. ಓಕೆನಾ. ನೆಕ್ಸ್ಟ್ ನಾನು ಇವಾಗ ಒಂದು ಟೆಂಪ್ಲೇಟ್ ನ ಜನರೇಟ್ ಮಾಡ್ತೀನಿ. ಬೇಸಿಕ್ HTML ಟೆಂಪ್ಲೇಟ್. ಇದೇನ್ ಮಾಡ್ಬೇಕು ಅಂದ್ರೆ ಶಿಫ್ಟ್ ಹಿಡ್ದು ಏನ್ ಮಾಡ್ಬೇಕು, ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನನ್ಗೇನ್ ಬಂತು, ಒಂದು ಎಕ್ಸ್ಕ್ಲಮೇಟರಿ ಸಿಂಬಲ್ ಬಂತು. ಇದಕ್ಕೆ ಎಂಟರ್ ಹೊಡೆದ್ರೆ ನಮ್ಗೆ ಏನಾಗುತ್ತೆ, ಒಂದು ಟೆಂಪ್ಲೇಟ್ ಜನರೇಟ್ ಆಗುತ್ತೆ. ಓಕೆನಾ. ಇದು ಕೋಡ್ ಸ್ನಿಪ್ಪಿಟ್ಟು ಇದೇನಂತಂದ್ರೆ ಆಟೋಮೆಟಿಕ್ ಆಗಿ ಜನರೇಟ್ ಆಗಿರೋದು. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಏನಂತಂದ್ರೆ HTML ಟ್ಯಾಗ್ ಇದೆ. ಓಕೆನಾ. ಇದು ಬೇಸಿಕ್
ಏನಪ್ಪ ಸ್ಟ್ರಕ್ಚರ್ ಆಫ್ HTML ಪೇಜ್. ಓಕೆನಾ. ಈಗ ಫಸ್ಟಿಗೆ ಏನಂತಂದ್ರೆ HTML ಇದು ಫಸ್ಟ್ ಪೇರೆಂಟ್ ಟ್ಯಾಗ್, ಅಂದ್ರೆ ಇದ್ರೊಳಗಡೆನೆ ಎಲ್ಲ ಟ್ಯಾಗ್ಸ್ ಕೂಡ ಇನ್ಕ್ಲೂಡ್ ಆಗುವಂಥದ್ದು. ಓಕೆನಾ. ಆಮೇಲೆ ಇದು ಲ್ಯಾಂಗ್ ಅಂತ ಏನಿದೆ ಇದೇನಂತಂದ್ರೆ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀನಿ, ಹಂಗಾಗಿ EN ಅಂತ ಇದೆ. ಅದೇ ತರ ನೀವು ಇವಾಗ ಏನಾದ್ರು ಸ್ಪ್ಯಾನಿಷ್ ಆದ್ರೆ ಬೇರೆದ್ ಬರುತ್ತೆ. ಆಮೇಲೆ ಇವಾಗ ಕನ್ನಡ ಮಾಡ್ಬೇಕು ಅಂತಂದ್ರೆ ಬೇರೆದ್ ಬರುತ್ತೆ. ಅದೇ ತರ ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ಕೂಡ ಒಂದೊಂದು ಸಿಂಬಲ್ಸ್ ಇರುತ್ತೆ. ಅದನ್ನ ನೀವು ಗೂಗಲ್ ಅಲ್ಲಿ ಬೇಕಾದ್ರೆ ನೋಡ್ಬೋದು. ಓಕೆನಾ. ಆಫ್ಟರ್ ದಟ್ ಹೆಡ್ ಟ್ಯಾಗ್ ಸ್ಟಾರ್ಟ್ ಆಗಿದೆ. ಹೌದಾ. ಹೆಡ್ ಟ್ಯಾಗ್ ಅಂದ್ರೆ ಏನ್ ನಿಮಗೆ ವೆಬ್ ಪೇಜ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ಮೂವೀಸ್ ಅಂತ ಬಂದಿದೆ ಅಲ್ಲ, ಮೂವೀಸ್ ಗೂಗಲ್ ಸರ್ಚ್ ಅಂತೆಲ್ಲ ಬಂದಿದೆ. ಇದೇನಂತ ಕರಿತೀನಿ, ಹೆಡ್ ಅಲ್ಲಿ ಏನ್ ಮೆನ್ಷನ್ ಮಾಡ್ತೀನಿ ಅದಲ್ಲಿ ಬಂದಿರುತ್ತೆ. ಆಯ್ತಾ. ಇವಾಗ ನೆಕ್ಸ್ಟ್ ಅದನ್ನ ಬರ್ದ್ಬಿಟ್ಟು ತೋರಿಸ್ತೀನಿ. ಓಕೆನಾ. ನೆಕ್ಸ್ಟ್ ಮೆಟಾ ಟ್ಯಾಗ್ ಇದೆ. ಈ ಮೆಟಾ ಟ್ಯಾಗ್ ಅಂದ್ರೆ ಏನಂದ್ರೆ ಇವಾಗ ಈ ವೆಬ್ ಪೇಜ್ ಬಗ್ಗೆ ನನ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು. ಫಾರ್ ಎಕ್ಸಾಂಪಲ್ ಇದನ್ನ ಬರ್ದಿದ್ಯಾರೋ ಏನು ಆ ತರ ಒಟ್ನಲ್ಲಿ ಅದ್ರ ಬಗ್ಗೆ ನನ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅದಕ್ಕೆ ಯಾವ್ದ್ರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅಂದ್ರೆ ಮೆಟಾ ಟ್ಯಾಗ್ ಅಲ್ಲಿ ಮಾಡ್ತಾರೆ. ಓಕೆನಾ. ಇನ್ನು ಟೈಟಲ್ ಟ್ಯಾಗ್. ಈ ಟೈಟಲ್ ಟ್ಯಾಗ್ ಅಂದ್ರೆ ಏನಂದ್ರೆ ಅದೇ ಮೇಲ್ಗಡೆ ನಿಮ್ಗೆ ಏನು ಪರ್ಟಿಕ್ಯುಲರ್ ವೆಬ್ ಪೇಜಿಗೆ ಏನ್ ಟೈಟಲ್ ಬೇಕೋ ಅದನ್ನ ನಾನು ಕೊಡ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಟೈಟಲ್ ಟ್ಯಾಗ್ ನ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಡಾಕ್ಯುಮೆಂಟ್ ಅಂತ ಇದೆ, ಅದನ್ನ ತೆಗಿತೀನಿ, HTML ಪೇಜ್ ಅಂತ ಬರಿತಾ ಇದೀನಿ ನಾನು. ಓಕೆನಾ. ಆಮೇಲೆ ಯಾವಾಗ್ಲೂ ನೀವು ಬರೋದ ಮೇಲೆ ಸೇವ್ ಮಾಡೋದನ್ನ ಮರಿಬೇಡಿ, Ctrl+S. ಓಕೆನಾ. ಇವಾಗ ನಾನು ಏನೇ HTML ಕಂಟೆಂಟ್ಸ್ ಏನೇ ಇದ್ರು ನಾನು ಯಾವ್ದ್ರೊಳಗಡೆ ಇನ್ಕ್ಲೂಡ್ ಮಾಡ್ತೀನಿ ಅಂತಂದ್ರೆ ಬಾಡಿ ಟ್ಯಾಗ್ ಒಳಗಡೆ ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಕ್ಲಾಸು. ಇವಾಗ ಏನಂತಂದ್ರೆ ಸುಮ್ಮನೆ ಒಂದು H1 ಟ್ಯಾಗ್ ಇಟ್ಕೊಂಡು ನಾನು ಡೇಟಾನ ಡಿಸ್ಪ್ಲೇ ಮಾಡಿರ್ತೀನಿ. ಇದನ್ನು ಕೂಡ ಹೇಳ್ತೀನಿ, ಏನು ಹೇಳಿಲ್ಲ ಇನ್ನು. ಇದು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ HTML ಕ್ಲಾಸ್. ಓಕೆನಾ. ಇವಾಗ ನೆಕ್ಸ್ಟ್ ಏನಂತಂದ್ರೆ ಇನ್ನೂ ಒಂದು ಹೇಳಿಲ್ಲ ನಿಮ್ಗೆ, ಲೈವ್ ಸರ್ವರ್ ಅಂತ ಒಂದು ಎಕ್ಸ್ಟೆನ್ಷನ್ ಬರುತ್ತೆ. ನೀವು ಇಲ್ಲಿಗೆ ಹೋದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಸರ್ಚ್ ಬಾರ್ ಓಪನ್ ಆಗುತ್ತೆ. ಇಲ್ಲೇನ್ ಮಾಡ್ಬೋದು, ಎಕ್ಸ್ಟೆನ್ಷನ್ಗಳನ್ನ ಸರ್ಚ್ ಮಾಡ್ಬೋದು. ಎಕ್ಸ್ಟೆನ್ಷನ್ಗಳು ಅಂತಂದ್ರೆ ಏನಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಲೈವ್ ಸರ್ವರ್ ಅಂತ ಒಂದು ಎಕ್ಸ್ಟೆನ್ಷನ್ ಬರುತ್ತೆ. ಲೈವ್ ಸರ್ವರ್ ಅಂತ ಕ್ಲಿಕ್ ಮಾಡಿದ್ರೆ ಫಸ್ಟ್ನೇದೇ ಬರುತ್ತೆ. ಇವಾಗ ನಾನು ಇದ್ರಲ್ಲಿ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದೀನಿ. ಇದೇನಂತಂದ್ರೆ ಇದು ನಿಮ್ಗೆ ಆಟೋಮೆಟಿಕ್ ಆಗಿ ಏನ್ ತೋರಿಸುತ್ತೆ, ರಿಫ್ರೆಶ್ ಮಾಡಿ ಔಟ್ಪುಟ್ ನ ತೋರಿಸುತ್ತೆ ಬ್ರೌಸರ್ ಅಲ್ಲಿ. ಇಲ್ಲ ಅಂತಂದ್ರೆ ನೀವು ಯಾವಾಗ್ಲೂ ಟೈಪ್ ಮಾಡಿದ ತಕ್ಷಣ ಏನ್ ಹೋಗ್ಬೇಕು, ರಿಫ್ರೆಶ್ ಮಾಡ್ಬೇಕು, ಆಮೇಲೆ ನಿಮ್ಗೆ ಔಟ್ಪುಟ್ ತೋರಿಸುತ್ತೆ ಬ್ರೌಸರ್ ಅಲ್ಲಿ. ಓಕೆನಾ. ಹಂಗಾಗಿ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಲೈವ್ ಸರ್ವರ್ ಸಖತ್ ಹೆಲ್ಪ್ ಮಾಡುತ್ತೆ ಆಟೋಮೆಟಿಕ್ ಆಗಿ ರಿಫ್ರೆಶ್ ಮಾಡಿ ಡೇಟಾನ ತೋರ್ಸಕ್ಕೆ. ಓಕೆನಾ. ಇವಾಗ ಫಸ್ಟಿಗೆ ನಾನು ಈ ಪೇಜ್ ಅನ್ನ ಡಿಸೈನ್ ಮಾಡಿದ್ದೀನಲ್ಲ, ಇದನ್ನ ಈಗ ಎಕ್ಸಿಕ್ಯೂಟ್ ಮಾಡ್ಬೇಕಂತಂದ್ರೆ ನಾನು ಇಲ್ಲಿ ಗೋ ಲೈವ್, ನೀವು ಲೈವ್ ಸರ್ವರ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಏನಾಗುತ್ತೆ, ಗೋ ಲೈವ್ ಅಂತ ಇಲ್ಲಿ ಎಕ್ಸ್ಟೆನ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಏನಾಗುತ್ತೆ, ಒಂದು ವೆಬ್ ಪೇಜ್ ಓಪನ್ ಆಯ್ತು. ನೋಡಿ ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಫಸ್ಟ್ HTML ಕ್ಲಾಸ್ ಅಂತ ಟೈಪ್ ಮಾಡೋದಲ್ಲ ಆಗಿದೆ. ಇದು ಎಲ್ಲಿ ಟೈಪ್ ಮಾಡಿದ್ದೆ, ನಾನು ಬಾಡಿ ಒಳಗಡೆ ಟೈಪ್ ಮಾಡಿದ್ದೆ. ಓಕೆನಾ. ಅದೇ ರೀತಿ ನೆಕ್ಸ್ಟ್ ಏನಾಗಿದೆ ನೋಡಿ, ಇಲ್ಲಿ ಪೋರ್ಟ್ ನಂಬರ್, ಈ ಪೋರ್ಟ್ ಅಲ್ಲಿ ನನ್ಗೆ ಏನಾಗ್ತಾ ಇದೆ, ರನ್ ಆಗ್ತಾ ಇದೆ HTML. ಓಕೆನಾ. ಆಮೇಲೆ ನಾನು ಏನಂತ ಅಂದಿದ್ದೆ, HTML ಟೈಟಲ್ ಟ್ಯಾಗ್ ಇತ್ತಲ್ಲ, ಟೈಟಲ್ ಟ್ಯಾಗ್ ಅಲ್ಲಿ HTML ಪೇಜ್ ಅಂತ ಬರ್ದೆ ನೋಡಿ, ಇಲ್ಲಿ ಅದು ಡಿಸ್ಪ್ಲೇ ಆಗಕ್ಕೆ. ನೀವು ಅಲ್ಲಿ ಏನೇ ಟೈಟಲ್ ಟ್ಯಾಗ್ ಅಲ್ಲಿ ಬರೋದ್ರು ಕೂಡ ಅದೇನಾಗುತ್ತೆ, ಅಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಇಷ್ಟು ಬೇಸಿಕ್ ನಿಮ್ಗೆ ಏನೊಂದು ಸ್ಟ್ರಕ್ಚರ್ ಗೊತ್ತಿರಬೇಕು ಅದು. ಇನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ರೆ ಡೀಟೈಲ್ ಆಗಿ ಯೋಚನೆ ಕಲಿತಾ ಹೋಗೋಣ. ಇವಾಗ ಏನು ಅರ್ಥ ಆಗಿಲ್ಲ ಅಂದ್ರೆ ತಲೆಗೆಡ್ಸ್ಕೊಬೇಡಿ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಲ್ಲ ನಿಮ್ಮ ಡೌಟ್ಸ್ ಏನಿರ್ಬೋದು ಎಲ್ಲ ಕ್ಲಾರಿಫೈ ಆಗ್ತಾ ಹೋಗುತ್ತೆ. ಓಕೆನಾ. ಇನ್ನೇನಾದ್ರು ಡೌಟ್ಸ್ ಇದ್ರೆ ಬೇಕಿದ್ರೆ ನೀವು ಕಾಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.